ನಾವಿದ್ದೀವಿ ದಾವಣಗೆರೆ ದಕ್ಷಿಣದ ಬಸಾಪುರದಲ್ಲಿ. ನಮ್ಮ ಜೊತೆ ಇದ್ದಾರೆ ಯುವಕರ ಫೇವ್ರೇಟ್ ಆಗ್ತಾ ಇರುವಂಥ ಸಮರ್ಥ ಶಾಮನೂರು ಅವರು. ಅವ್ರು ಹೋದಲ್ಲೆಲ್ಲ ದೊಡ್ಡ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ತಮ್ಮ ತಂದೆಯವರು ಹಾಗೆ ತಾತನವರು ಸಂಪಾದಿಸಿದಂಥ ಪ್ರೀತಿ ಅಭಿಮಾನ ಇಲ್ಲಿ ಕಾಣಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಭಾಳ ಚೆನ್ನಾಗ್ರಿ ಸರ್. ಆಮೇಲೆ ಭಾಳ ಜವಾಬ್ದಾರಿನೇ ಇದು. ಯಾಕಂದರೆ ಎಷ್ಟು ಪ್ರೀತಿ ವಿಶ್ವಾಸ ನನಗೆ ಕೊಡ್ತಾರೆ, ಅದು 2 ವರ್ಷನಲ್ಲಿ ನಾನು 100 ಸತಿ ಬೆಳೆಸಿ ವಾಪಸ್ ಕೊಡ್ಬೇಕ್ರಿ ಸರ್ ಎಲ್ಲ ಜನಕ್ಕೆ. ನಿಮ್ಮ ಸರಳತೆ ಎಲ್ರಿಗೂ ತುಂಬ ಇಷ್ಟ ಆಗ್ತಾ ಇರೋದು. ಇವ್ರು ಇಷ್ಟು ಸಿಂಪಲ್ ಅಂತ ಈಗ ನೋಡ್ತಾ ಇದ್ದಾರೆ. ಸೊ ಇದು ಮೊದಲಿಂದಲೇ ರೂಢಿಸ್ಕೊಂಡಿದ್ದ ಎಲ್ಲಿ ತಂದೆ ತಾತನವ್ರ ಪ್ರೇರಣೆ ಈ ಸರಳತೆಗೆ? ಹಂಗೇನೂ ಇಲ್ರಿ ಸರ್, ಮನುಷ್ಯರು ಹಿಂಗೆ ಇರಬೇಕಂತ ನಂಬ್ತೀನಿ ಅಷ್ಟೇ ಸರ್, ಅಷ್ಟೇ. ಈ ಚುನಾವಣೆ ಅಂತ ಬಂದಾಗ ನಿಮಗೆ ನಿಮ್ಮ ತಂದೆ ಆಗಲಿ ತಾತ ಆಗಲಿ ಒಂದಷ್ಟು ಹೇಳಿದಂಥ ಮಾತುಗಳು ಚುನಾವಣೆಗಲ್ಲ ಬಟ್ ಬಾಲ್ಯದಲ್ಲಿ ಪ್ರೇರಣೆ ಕೊಟ್ಟಿದ್ದು. ಯಾಕೆಂದರೆ ತಾತ ಇಡೀ ರಾಜ್ಯಕ್ಕೆ ಇಡೀ ಸಮುದಾಯಕ್ಕೆ ಪ್ರೇರಣೆ ಅವರು. ನಿಮಗೆ ಪ್ರೇರಣೆ ಆಗಿದ್ದೇನು ತಾತನವರ ಗುಣಗಳಲ್ಲಿ ಅವ್ರು ಹೇಳಿದ ಮಾತುಗಳಲ್ಲಿ? ಒಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವು ಓದೋಕಾರ ಮುಂದೆ ಎಲ್ಲ ಹುಡುಗರಂಗೆ ಮಕ್ಕಳಂಗೆ ನಾವು ಜಾಸ್ತಿ ಓದೋಣ ಅಂತ ಇಷ್ಟಪಟ್ಟಿದ್ರಿ. ಆದರೆ ನಮ್ಮ ಅಜ್ಜಾರು ಏನು ನಮಗೆ ಹೇಳಿದ್ರು, ಓದೋದು ಚೂರು ಸೆಕೆಂಡರಿ, ಒಂದು ಲೆಕ್ಕಕ್ಕೆ ಓದೋಣ, ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಮುಖ್ಯ ಅಂತ. ಅದಕ್ಕೆ ನಾನು ಯಾವಾಗೂ ಮರೆಯಲ್ಲ. ನಾನು ಮುಂದೆ ಈ ಡೇಟಾ ಸೈನ್ಸ್ ಮಾಡ್ತೀನಿ, ಈ PhD ಮಾಡ್ತೀನಿ ಅಂದಾಗ ನಮ್ಮ ತಾತರು ಏನಂದರು, ನೀನು ಭತ್ತ ತೆಕ್ಕದ ಕಲಿ, ಅದಾದಮೇಲೆ ನೋಡೋಣ ಅಂತ. ಅದಕ್ಕೆ ಅದು ಇನ್ನೂ ನೆನಪಾಗ್ತದೆ ನಮಗೆ ಅಜ್ಜಂದದು. ಯಾಕಂದರೆ ಅದು ಭಾಳ ಮುಖ್ಯ ಸರ್, ಎಕ್ಸ್ಪೀರಿಯನ್ಸ್ ಮಾಡೋದು, ಜನ ಜೊತೆ ಬೆಳೆಯೋದು, ಅದೇ ಒಳ್ಳೆ ವಿದ್ಯಾಭ್ಯಾಸ ಸರ್. ನಿಮ್ಮ ತಾಯಿಯವರಂತೂ ಮಗನ ಕೈ ಹಿಡ್ಕೊಂಡೆ ಎಲ್ಲ ಕಡೆ ಮುನ್ನಡೆಸ್ತಾ ಇದ್ದಾರೆ. ಸೊ ತಾಯಿಯವ್ರ ಮಾರ್ಗದರ್ಶನ ಎಷ್ಟು ನಿಮಗೆ ಶಕ್ತಿ ತುಂಬ್ತಾ ಇದೆ? ಈ ಎಲ್ಲ ತಾಯಂದ್ರೆ ಹಂಗೆ ರೀ ಸರ್, ತಾಯಂದ್ರಿಗಳಿಗೆ ಮಗಗಳು ಭಾಳ ಪ್ರೀತಿ. ಆಮೇಲೆ ಅದನ್ನು ನಾವು ನೋಡ್ತಿದ್ವಿ ಸರ್, ನಮ್ಮ ತಾಯಂದ್ರದ ಆಶೀರ್ವಾದ ಪೂರ್ತಿ ಊರಿನಲ್ಲಿರೋರು ಎಲ್ಲ ತಾಯಂದ್ರೆ ನಮಗೆ ಆಶೀರ್ವಾದ ಪಡ್ಕೊಂಡಿನಿ. ಭಾಳ ಸಂತೋಷ ಆಗ್ತದೆ ಸರ್. ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆ ಕೊನೆಯ ದಿನಕ್ಕೆ ಬಂದಿದ್ರೆ ಬಹಿರಂಗ ಪ್ರಚಾರದ್ದು, ಇಲ್ಲಿವರೆಗೂ ಆದಂಥ ನಿಮಗೆ ರೆಸ್ಪಾನ್ಸು ಇದೆಲ್ಲ ಎಷ್ಟು ಖುಷಿ ಕೊಟ್ಟಿದೆ? ಭಾಳನೇ ಸರ್. ಯಾಕಂದರೆ ನೀವು ನೋಡ್ತಿದ್ದೀರ, ಈ ಕಾಂಗ್ರೆಸ್ಸಿಂದು ಪೂರ್ತಿ ಅಪ್ಪರ್ ಟ್ರೆಜೆಕ್ಟರಿನೇ ಆಗೈತಿ ಈ ಬೈ ಎಲೆಕ್ಷನ್ನಲ್ಲಿ. ಸೊ ಅದು ಭಾಳ ಪ್ರಾಮಿಸಿಂಗ್ ಐತ್ರಿ ಸರ್. ಆಮೇಲೆ ಮುಖ್ಯವಾಗಿ ನೀವು ಹೇಳ್ದಂಗೆ ಯುವಕರದು, ಈಗ ನಾವು ಇಲ್ಲಿ ಹೋದಾಗ ಎಲ್ಲ ಯುವಕರು ಈಗ BJP ಕಾಂಗ್ರೆಸ್ ಅವೆಲ್ಲ ನೋಡಲ್ರಿ ಜಾಸ್ತಿ. ನಾವು ಯಾರು ನಮ್ಮವರು, ಯಾರು ನಮ್ಮ ಕೆಲ್ಸಗಳು ಮಾಡ್ತಾರೆ, ಅವೇ ಮುಖ್ಯ ಸರ್. ಸೊ ಈಗ ನೋಡಿದ್ರೆ ನಿಮ್ಮ ನ್ಯೂಸ್ನಲ್ಲೆಲ್ಲ ಲೇಬಲ್ ಹಾಕ್ಬಿಡ್ತೀರ BJP ಕಾಂಗ್ರೆಸ್ ಅಂತ, ಆದರೆ ಯುವಕರೆಲ್ಲ ನಮ್ಮ ಜೊತೆನೇ ಇರ್ತಾರೆ ಸರ್. ನೆನ್ನೆನೂ STP ಅವರು ಯುವಕರು ಸಂಘದ್ದು ಲೀಡರು ಅವನು ಬಂದು ನನ್ನನ್ನು ಎಂಡೋಸ್ ಮಾಡ್ದೆ ಸರ್. ಸೊ ಈಗ BJP ಯುವಕರು ನಮ್ಮ ಜೊತೆ ಇದ್ದಾರೆ ಸರ್, ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಸರ್. ಸೊ ಅದು ಭಾಳ ಸಂತೋಷ ಆಗ್ತೈತೆ. ಅದು ನಾವು ಈ ಕಾಂಗ್ರೆಸ್ಸಿಂದ ಅದು ವಿಚಾರ ಏನಾಯ್ತಲ್ರಿ ಸರ್, ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಜೊತೆಗೆ ಮುಂದೆ ಆಟಾಡಬೇಕು ಅಂತ ಎಲ್ಲರನ್ನ ಕೈ ಹಿಡ್ಕೊಂಡು ಅದು ಒಂದು ಸ್ಥಾಪನೆ ಮಾಡ್ತಿದ್ದೀವಿ ಸರ್. ಕೊನೆಯ ಪ್ರಶ್ನೆ, ನೀವು ದಾವಣಗೆರೆ ಶಾಸಕರಾದ ಮೇಲೆ ಮಾಡುವಂಥ ಮೊದಲ ಕೆಲಸ ಯಾವುದು? ಯಾವುದ್ರ ಬಗ್ಗೆ ನಿಮ್ಮ ಕನಸಿದೆ, ನಿಮ್ಮ ತಾತನವ್ರು ಬಿಟ್ಟೋಗಿರೋ ಕನಸುಗಳು? ಹೇಳಿ ಸರ್. ಮುಖ್ಯವಾಗಿ ಜನಸಂಪರ್ಕ ಇಟ್ಕೊಳ್ಳೋದು ಮುಖ್ಯ. ಅದು ಎಲ್ಲರ ತಾತರಿಂದ ಕಲಿಬೇಕದು. ಆಮೇಲೆ ಒಂದು ಕೆಲಸ ನಾನು ಮುಂದುವರಿಯೋಕ್ಕೆ ಇಷ್ಟಪಡ್ತೀನಿ. ಈ 1 ವರ್ಷನಲ್ಲಿ 1 ತಿಂಗಳಿನಲ್ಲಿ ಏನಾರ ನಾನು ಒಂದು ಪ್ರಪೋಸಲ್ ಮಾಡ್ತೀನಿ, ಮುಂದುವರಿತೀನಿ. ಅದು ಹೆಲ್ತ್ ಕೇರಿಂದು PHCಗಳನ್ನ ಸ್ಟ್ರೆಂಥನ್ ಮಾಡೋಣ. ದಾವಣಗೆರೆ ಸೌತ್ನಲ್ಲಿ ಒಂದು ಹಾಸ್ಪಿಟಲ್ ಭೂಮಿ ಪೂಜೆ ಶುರು ಮಾಡೋಣ ಸರ್. ತಮ್ಗೆ ಒಳ್ಳೇದಾಗಲಿ. ಇದು ಸಮರ್ಥ ಶಾಮನೂರ್ ಅವರ ಮಾತುಗಳು. ದಾವಣಗೆರೆ ದಕ್ಷಿಣದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಹಿರಂಗ ಪ್ರಚಾರದ ಕೊನೆ ದಿನ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಓಂ, ಪಬ್ಲಿಕ್ ಇಂಪ್ಯಾಕ್ಟ್ಗಾಗಿ ದಾವಣಗೆರೆ ದಕ್ಷಿಣದಿಂದ. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.